ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಘನಗಳು ಮತ್ತು ಘನಮೂಲಗಳು ಅಧ್ಯಾಯದ 22ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಘನದ ಘನಫಲವು 125 ಸೆಂಟಿಮೀಟರ್ ಕ್ಯೂಬ್ ಆದರೆ ಅದರ ಅಂಚಿನ ಉದ್ದವು ಆಯ್ಕೆ ಎ 5 ಸೆಂಟಿಮೀಟರ್, ಬಿ 10 ಸೆಂಟಿಮೀಟರ್, ಸಿ 15 ಸೆಂಟಿಮೀಟರ್, ಡಿ 25 ಸೆಂಟಿಮೀಟರ್. ಸೊ ಇಲ್ಲಿ ಒಂದು ಘನದ ಅಂಚಿನ ಉದ್ದವನ್ನ ಎ ಅಂತ ಪರಿಗಣಿಸಿದ್ರೆ, ಸೊ ಇಲ್ಲಿ ಘನದ ಘನಫಲದ ಸೂತ್ರ ಏನ್ ಹೇಳಿ, ವಿ ಇಸ್ ಈಕ್ವಲ್ ಟು ಎ ಕ್ಯೂಬ್. ಓಕೆ, ಸೊ ಇಲ್ಲಿ ನಮಗೆ ಘನದ ಘನಫಲವನ್ನ ಕೊಟ್ಟಿದ್ದಾರೆ 125 ಇಸ್ ಈಕ್ವಲ್ ಟು ಎ ಕ್ಯೂಬ್. ಸೊ ಎ ಇಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ, ಘನಮೂಲ 125. ಓಕೆ, ಸೊ ಹಾಗಾದ್ರೆ ಇಲ್ಲಿ ಎ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ, 5 ಸೆಂಟಿಮೀಟರ್. ಓಕೆ, ಸೊ ಹಾಗಾದ್ರೆ ಘನದ ಅಂಚಿನ ಉದ್ದ ಎಷ್ಟಾಯ್ತು ಹೇಳಿ, 5 ಸೆಂಟಿಮೀಟರ್ ಆಯ್ತು. ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಎ ಸರಿಯಾದ ಆಯ್ಕೆ ಆಗತ್ತೆ. ಥ್ಯಾಂಕ್ ಯು.